ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂತಹ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ ಯಾವ ಕಾಲೇಜ್ ಏನಾಗಿರುತ್ತೆ, ಅಲ್ಲಿ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಇನ್ ಡೆಪ್ತ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಅದೇ ರೀತಿ ನಮ್ಮ ಈ ಚಾನಲ್ ಇದು ಹೊಸ ಚಾನಲ್ ಆಗಿದೆ. ಇದು ಓನ್ಲಿ ರಿಲೇಟೆಡ್ ಟು KCET ಮತ್ತೆ ಕಾಮಿಡ್ಗೆ ಅಂಡ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಗಳ ರಿಲೇಟೆಡ್ ಅಪ್ಡೇಟ್ಸ್ ಗಳಿದ್ರೆ ಈ ಚಾನಲ್ ಅಲ್ಲಿ ಬರುತ್ತೆ. ಅದೇ ರೀತಿ ನಿಮಗೆ KCET ಮಾಕ್ ಟೆಸ್ಟ್ ಗಳು, ಫ್ರೀ ಮಾಕ್ ಟೆಸ್ಟ್ ಗಳು, ಮತ್ತೆ KCET 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗಿನ ಎಲ್ಲಾ ಕ್ವಶನ್ ಪೇಪರ್ ಗಳ ಸೊಲ್ಯೂಷನ್ಸ್ ವಿತ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಎವ್ರಿ ಡೇ ಡೈಲಿ 3 ಚಾಪ್ಟರ್ಸ್ ಅಂದ್ರೆ ಫಿಸಿಕ್ಸ್ ಇಂದ ಒಂದು, ಕೆಮಿಸ್ಟ್ರಿ ಇಂದ ಒಂದು, ಮ್ಯಾಥಮೆಟಿಕ್ಸ್ ಇಂದ ಒಂದು ಫ್ರೀ ಮಾಕ್ ಟೆಸ್ಟ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಅದು ಬಂದ್ಬಿಟ್ಟು ನಮ್ದು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಅದರ ಲಿಂಕ್ ನಾನು ವಿಡಿಯೋದಲ್ಲಿ ಶೇರ್ ಮಾಡಿರ್ತೇನೆ. ನೀವು ಜಾಯ್ನ್ ಆಗದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಅದರಲ್ಲಿ ಪ್ರತಿದಿನ ನಿಮಗೆ ಮಾಕ್ ಟೆಸ್ಟ್ ಗಳು ಸಿಗುತ್ತೆ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ 2017 ಇಂದ 2025 ವರೆಗೆ ಇರುವ ಕ್ವಶನ್ ಪೇಪರ್ಸ್ ಪ್ಲಸ್ ಸೊಲ್ಯೂಷನ್ಸ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನು ಕೂಡ ಲಿಸ್ಟ್ ಮಾಡಿ ನಾನು ಕೊಡ್ತೇವೆ. ಸರಿನಾ? ಸೊ ಅದು ಬೇಕು ಅಂತಿದ್ರೆ ನಮ್ಮ ಇದಕ್ಕೆ ಯಾವುದು ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ನಿಮ್ಗೆ ಕರ್ನಾಟಕದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಗಳಿದೆ. ನೀವು ಇವಾಗ KCET ಅನ್ನ ಬರೀತೀರಾ. KCET ಅನ್ನ ಬರೆದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂತಹ ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. KCET ಬರೆದಾದ್ಮೇಲೆ ದೇರ್ ಆರ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಇರುತ್ತೆ. ನೀವು ಎಲ್ಲಾ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು. ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂ ಅಂದ್ರೆ ಗೌರ್ಮೆಂಟ್ ಸೀಟ್ ನೀವು ಪಡ್ಕೊಳ್ಬಹುದು. ಓಕೆ. ಸೊ ಎಷ್ಟು ಫೀಸ್ ಆಗುತ್ತೆ, ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಆಗುತ್ತೆ, ಸರ್ ಯಾವ ಟೈಪ್ಸ್ ಆಫ್ ಕಾಲೇಜಸ್ ಗಳಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಸರಿನಾ? ಟಿಲ್ ದ ಎಂಡ್ ವಾಚ್ ಮಾಡಿ. ಫಸ್ಟ್ ಕ್ಲಾಸಿಫಿಕೇಶನ್ ನೋಡಿ. ನಿಮಗೆ ಫಸ್ಟ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಫಸ್ಟ್ ಓವರ್ವ್ಯೂ ಅನ್ನ ಕೊಟ್ಟು ಅದಾದ ನಂತರ ಯಾವುದು ಗೌರ್ಮೆಂಟ್ ಕಾಲೇಜು, ಯಾವುದು ಏಡೆಡ್ ಕಾಲೇಜು, ಯಾವುದು ಪ್ರೈವೇಟ್ ಯೂನಿವರ್ಸಿಟಿಗಳು, ಯಾವ್ದು ಅನ್ಏಡೆಡ್ ಕಾಲೇಜಸ್ಗಳು, ಅನ್ಏಡೆಡ್ ಮೈನಾರಿಟಿ ಕಾಲೇಜಸ್ಗಳು, ಅದೆಲ್ಲದ್ರದ್ದು ವಿತ್ ಫೀಸ್ ಸ್ಟ್ರಕ್ಚರ್ ನಾನು ನಿಮಗೆ ಹೇಳ್ತೇನೆ. ಓಕೆ. ಇದರಲ್ಲಿ ನೋಡಿ ಕೀ ರೂಲ್ ಏನಂತ ಕೇಳಿದ್ರೆ 45% ಸೀಟ್ಸ್ ಗೌರ್ಮೆಂಟ್ ಕೋಟ ಆಗಿರುತ್ತೆ. ಉಳಿದಿರುವಂತ 55% ಸೀಟ್ಸ್ಗಳು ಕಾಮಿಡ್ ಪ್ಲಸ್ ಮ್ಯಾನೇಜ್ಮೆಂಟ್ ಕೋಟ ಆಗಿರುತ್ತೆ. ಓಕೆ. ಸೊ ಟೋಟಲ್ ಆಗಿ 147 ಪ್ಲಸ್ ಅನ್ಏಡೆಡ್ ಕಾಲೇಜಸ್ ಗಳಿದೆ. ನಾನು ಓನ್ಲಿ ಅನ್ಏಡೆಡ್ ಕಾಲೇಜಸ್ ಗಳ ಬಗ್ಗೆ ಮಾತಾಡ್ತಾ ಇರೋದು. ಈಗ RVC ಇರ್ಬೋದು, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, MS ರಾಮಯ್ಯ ಇರ್ಬೋದು, JSSI ಅದು ಯೂನಿವರ್ಸಿಟಿ ಆಗುತ್ತೆ, BIT ಬ್ಯಾಂಗ್ಳೂರ್ ಇರ್ಬೋದು, ದೆನ್ PS ಯೂನಿವರ್ಸಿಟಿ ಆಗಿರುತ್ತೆ, ಆಚಾರ್ಯ ಇರ್ಬೋದು, ಹೀಗೆ ತುಂಬಾ ಕಾಲೇಜಸ್ ಗಳಿದೆ. ಇದೆಲ್ಲದು ಅನ್ಏಡೆಡ್ ಕಾಲೇಜಸ್ಗಳು. 147 ಪ್ಲಸ್ ಅನ್ಏಡೆಡ್ ಕಾಲೇಜಸ್ ಗಳಿದೆ. ಅನ್ಏಡೆಡ್ ಕಾಲೇಜಸ್ ಗಳನ್ನ ಬಿಟ್ಟು ನಿಮ್ಗೆ ಯೂನಿವರ್ಸಿಟಿಗಳಿವೆ, ಮೈನಾರಿಟಿ ಕಾಲೇಜಸ್ ಗಳಿದೆ, ಗೌರ್ನಮೆಂಟ್ ಕಾಲೇಜಸ್ ಗಳಿದೆ, ಅದಾದ್ಮೇಲೆ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಗಳಿದೆ, ಎಷ್ಟು ಕಾಲೇಜಸ್ ಗಳಿದೆ, ಯಾವುದೆಲ್ಲ ಇದೆ, ಎಲ್ಲದನ್ನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೇನೆ. ವಾಚ್ ಮಾಡಿ. ಓಕೆ. 20 ಪ್ಲಸ್ ಗೌರ್ಮೆಂಟ್ ಕಾಲೇಜಸ್ ಗಳಿದೆ. ಅದು ಯಾವುದು ಅನ್ನೋದನ್ನ ನಾನು ಹೇಳ್ತೇನೆ ನಿಮ್ಗೆ. ನೋ ನೀಡ್ ಟು ವರಿ. 20 ಪ್ಲಸ್ ಗೌರ್ಮೆಂಟ್ ಕಾಲೇಜಸ್ ಗಳಿದೆ. ಏಡೆಡ್ ಗ್ರಾಂಟ್ ಆಗಿರುವಂತಹ ಅಂದ್ರೆ ಗೌರ್ಮೆಂಟ್ ಇಂದ ಏಡ್ ಗ್ರಾಂಟ್ ಆಗಿರುವಂತಹ ಕಾಲೇಜಸ್ಗಳು 8 ಇದೆ. ಪ್ರೈವೇಟ್ ಯೂನಿವರ್ಸಿಟಿಗಳು 24 ಪ್ಲಸ್ ಇದೆ. ಡೀಮ್ಡ್ ಯೂನಿವರ್ಸಿಟಿಗಳು 2 ಪ್ಲಸ್ ಇದೆ. ಅನ್ಏಡೆಡ್ ಪ್ರೈವೇಟ್ ಕಾಲೇಜಸ್ಗಳು 147 ಪ್ಲಸ್ ಇದೆ. ಅನ್ಏಡೆಡ್ ಮೈನಾರಿಟಿ ಕಾಲೇಜಸ್ಗಳು 14 ಪ್ಲಸ್ ಇದೆ. ಓವರ್ ಆಲ್ ಆಗಿ ನಿಮಗೆ ಕರ್ನಾಟಕದಲ್ಲಿ ಮೋರ್ ದನ್ 200 ಕಾಲೇಜಸ್ ಗಳಿದೆ. ಇಲ್ಲೇ ನೋಡಿ 147, 150 ಪ್ಲಸ್ 40, 190, 194, 204, 208, ಅರೌಂಡ್ 216 ಪ್ಲಸ್ ಇಂಜಿನಿಯರಿಂಗ್ ಕಾಲೇಜಸ್ಗಳು ಬರುತ್ತೆ. ಸರಿನಾ? ಸೊ ಇದನ್ನ ಈ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ ನಾನೇ. ಯಾವ್ದು ಗೌರ್ಮೆಂಟ್ ಕಾಲೇಜ್, ಏಡೆಡ್ ಕಾಲೇಜು, ಒಂದು ಅಪ್ಲಿಕೇಶನ್ ಟೈಪ್, ವೆಬ್ ಅಪ್ಲಿಕೇಶನ್ ಟೈಪ್ ಡೆವಲಪ್ ಮಾಡಿದ್ದೇನೆ. ಸರಿನಾ? ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾರಿಗಾದ್ರೂ ನಮ್ಮ ಏಕಲವ್ಯ 3.0 ಇದು ನಿಮಗೆ 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಕಂಪ್ಲೀಟ್ಲಿ ಹ್ಯಾಂಡಲ್ಡ್ ಗೈಡೆನ್ಸ್ ಆಗಿರುತ್ತೆ. ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮ್ಗೆ ಕಾಲೇಜ್ಗಳ ಬಗ್ಗೆ ಸುಮ್ಮನೆ ವೆಬ್ಸೈಟ್ ಇಂದ ತೆಗೆದು ಆ ಕಾಲೇಜಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಇಷ್ಟು ಪ್ಲೇಸ್ಮೆಂಟ್ ಆಗಿದೆ ಅಂತ ರ್ಯಾಂಡಮ್ ಆಗಿ ಅದ್ರ ಬಗ್ಗೆ ಏನು ನಾಲೆಜ್ ಇಲ್ಲದೆ ನಾನು ಏನು ಕೊಡ್ತಾ ಇಲ್ಲ. ಎಲ್ಲದೂ ಕಾಲೇಜ್ ಒಳಗಡೆ ಹೋಗಿ ಇನ್ಫಾರ್ಮೇಶನ್ ತಗೊಂಡು ಬಂದು ಇರೋ ವಿಷಯವನ್ನ ನಿಮ್ಗೆ ತಲುಪಿಸ್ತೇನೆ. ಓಕೆ. ಸೊ ನೀವು ಯಾವ ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ, ಒಂದು 5 to 10 ಕಾಲೇಜ್ಗಳ ಲಿಸ್ಟ್ ಇರುತ್ತೆ. ಆ ಕಾಲೇಜ್ಗಳ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಾಗುತ್ತೆ. ಈ ಕಾಲೇಜ್ ಹೇಗೆ, ಏನಿದೆ, ಅವರು ಕಾಲೇಜಿಗೆ ಎಂಟ್ರಿ ಆದಾಗ ಎದುರುಗಡೆ ಹಾಕೊಂಡಿರ್ತಾರೆ ಇಷ್ಟು ಪ್ಲೇಸ್ಮೆಂಟ್ ಆಗಿದೆ. ಅಥವಾ ನೀವು ವೆಬ್ಸೈಟಿಗೆ ಹೋಗಿ ನೋಡಿದಾಗ ಒಂದಿಷ್ಟು ಜನರು ಯೂಟ್ಯೂಬ್ ಅಲ್ಲಿ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಿ ವೆಬ್ಸೈಟ್ ಇಂದ ತೆಗೆದು ಹಾಗೆ ಹಾಕ್ತಾರೆ. ಬಟ್ ಒಳಗಡೆ ಏನು, ಅದು ಸಾಫ್ಟ್ವೇರ್ ಡೆವಲಪರ್ ರೋಲಾ, ಅಥವಾ ಅದು ಕೋರ್ ಕಂಪನೀಸಾ, ಸೇಲ್ಸ್ ಪ್ರೊಫೈಲಾ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲಾ, ಅಥವಾ ಯಾವುದೋ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಹೈಯರ್ ಮಾಡ್ಕೊಂಡು ಹೋಗಿ ಟ್ರೈನಿಂಗ್ ಕೊಡೋದಾ, ಇದು ಯಾವುದು ಗೊತ್ತೇ ಇರೋದಿಲ್ಲ. ಸುಮ್ಮನೆ ಅವರ ವೆಬ್ಸೈಟ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದು ಎಷ್ಟು ಅಥೆಂಟಿಕ್. ಟಾಪ್ ಕಾಲೇಜ್ಗಳು ಕೊಟ್ಟಿರ್ತಾರೆ, Tier 2 ಕಾಲೇಜಸ್ಗಳು ಇಲ್ಲ, ಕೆಲವೊಂದು Tier 1 ಕಾಲೇಜಸ್ಗಳ ಬಗ್ಗೆನೂ ಗೊತ್ತಿರೋದಿಲ್ಲ.
ಸುಮ್ಮನೆ ಅವರ ವೆಬ್ಸೈಟ್ ಅಲ್ಲಿ ಏನೋ ಕೊಟ್ಟಿರ್ತಾರೆ, ಎಲ್ಲೋ ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿರ್ತಾರೆ, ಅದನ್ನ ತಗೊಂಡು ಬಂದು ಪ್ರೆಸೆಂಟೇಶನ್ ಕೊಟ್ಟು ನಾನು ನಿಮ್ಗೆ ಹೇಳೋದಲ್ಲ. ಇದೆಲ್ಲದು ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್. ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ, ಲಿಮಿಟೆಡ್ ಸೀಟ್ಸ್ ಆಗಿರುತ್ತೆ. 100% ನಿಮ್ಮ ಏನು ನೀವು ನನಗೆ ಫೀಸ್ ಅನ್ನ ಪೇ ಮಾಡ್ತೀರಾ ಅದ್ರದ್ದು ನಿಮ್ಗೆ 10 ಟೈಮ್ಸ್ ಜಾಸ್ತಿ ಸರ್ವಿಸ್ ನಿಮ್ಗೆ ಸಿಗುತ್ತೆ ಫಾರ್ ಶೋರ್. ಓಕೆ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳು ಫಸ್ಟ್ಗೆ ನಮಗೆ ಬರೋದು SKSJT. ಇದು ಆಕ್ಚುಲಿ CK ಅಲ್ಲ, SKSJT. ಇದು ಬರೋದು ಬೆಂಗಳೂರಲ್ಲಿ. ಓಕೆ, ಇದೆಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ದಾವಣಗೆರೆಯಲ್ಲಿದೆ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಮತ್ತೆ ಹಾಸನದಲ್ಲಿ ಅರಸೀಕೆರೆಯಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇನ್ನೊಂದು ಚಳ್ಳಕೆರೆ ಅಂದ್ರೆ ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಚಾಮರಾಜನಗರದಲ್ಲಿದೆ, ಹಾವೇರಿಯಲ್ಲಿದೆ, ಮತ್ತೆ ಬಳ್ಳಾರಿಯಲ್ಲಿದೆ, ಕಾರವಾರದಲ್ಲಿದೆ ಅಂದ್ರೆ ಉತ್ತರ ಕನ್ನಡದಲ್ಲಿ, ಕುಶಲನಗರ, ಹಾಸನದಲ್ಲಿ 2 ಇದೆ, ರಾಯಚೂರಲ್ಲಿದೆ, ರಾಮನಗರದಲ್ಲಿದೆ. ರಾಮನಗರ ಅಂತ ಹೇಳಿದ್ರೆ ದೊಡ್ಡ ಕೆಮ್ಮಣ್ಣಗುಡ್ಡೆ ಅಂತ ಸಮಥಿಂಗ್ ಇದೆ ಅಲ್ಲಿ. ಕೊಪ್ಪಳದಲ್ಲಿದೆ, ಗಂಗಾವತಿಯಲ್ಲಿದೆ, ಬೀದರಲ್ಲಿದೆ, ಗದಗದಲ್ಲಿದೆ, ಮಂಡ್ಯದಲ್ಲಿದೆ. ಟೋಟಲ್ ಓವರ್ ಆಲ್ ಆಗಿ ಎಷ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಕೇಳಿದ್ರೆ 4, 8, 12, 14 ಐ ಮೀನ್ ಟೋಟಲ್ 18 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಆಯ್ತಾ? ಸೊ ಅದಾದ್ಮೇಲೆ ಇದು ನೋಡಿ VTU ಇಂಜಿನಿಯರಿಂಗ್ ಕಾಲೇಜ್ ಅಂತ ಬರುತ್ತೆ. VTU ಅಂತ ಹೇಳಿದ್ರೆ ಡೈರೆಕ್ಟ್ಲಿ VTU ಅಂದ್ರೆ ಈಗ ಅದರಲ್ಲಿ ನೋಡಿ VTU ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಳಗಾವಿ, VTU ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಳಗಾವಿಯಲ್ಲಿ 2 ಇದೆ. ಒಂದು ಮುದ್ದೇನಹಳ್ಳಿಯಲ್ಲಿದೆ, ಇನ್ನೊಂದು ಬೆಳಗಾವಿಯಲ್ಲಿ ಇರೋದು. ಬಟ್ ಅದರಲ್ಲಿ ಮೆಕ್ಯಾನಿಕಲ್ ಇದಿರುತ್ತೆ, ಬಟ್ ಬೋತ್ ಆರ್ ಇನ್ ಬೆಳಗಾವಿ ಓನ್ಲಿ. ದೆನ್ VTU ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿಯಲ್ಲಿದೆ, ಮೈಸೂರಲ್ಲಿದೆ, ಚಿಂತಾಮಣಿಯಲ್ಲಿದೆ. ಚಿಂತಾಮಣಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ. ಓಕೆ, ಟೋಟಲ್ ಆಗಿ ನಿಮ್ಗೆ 5 VTU ಕಾಲೇಜಸ್ ಇದೆ, ಡೈರೆಕ್ಟ್ಲಿ VTU ಅಂಡರ್ಲೇ ಬರುತ್ತೆ. ಓಕೆ, ಸೊ ಇದ್ರದ್ದು ಫೀಸ್ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಫೀಸ್ ಕಡಿಮೆ ಇರುತ್ತೆ. ಇದ್ರದ್ದು ಫೀಸ್ ಎಷ್ಟಿರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಹೇಳಿಕೊಡ್ತೇನೆ, ನೋ ನೀಡ್ ಟು ವರಿ. ಸರಿನಾ? ಅದಾದ ನಂತರ ಯಾವ ಯಾವ ಏಡೆಡ್ ಕಾಲೇಜಸ್ಗಳಿದೆ. ಏಡೆಡ್ ಕಾಲೇಜಸ್ಗಳು ಅಂತ ಹೇಳಿದ್ರೆ ಈಗ ಅವುಗಳಿಗೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ, ಅವಾಗ ಅವರಿಗೆ ಫೀಸ್ ಕಡಿಮೆ ಇರುತ್ತೆ. ಇಂಥ ಕಾಲೇಜಲ್ಲಿ ನಿಮ್ಗೆ ಸೀಟ್ ಬೇಕು ಅಂತಂದ್ರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಇರ್ಬೇಕು. ಓಕೆ, ಸೊ ಇದರ ಡಿಫರೆನ್ಸ್ ನಾನು ಹೇಳ್ತೇನೆ ನೋಡಿ. ಇದರಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, BMS ಅಲ್ಲಿ 2 ಇದೆ, ಒಂದು ಏಡೆಡ್ ಇದೆ, ಇನ್ನೊಂದು ಅನ್ಏಡೆಡ್ ಇದೆ. ಎರಡೂ ಕೂಡ ಇರೋದು ಒಂದೇ ಕ್ಯಾಂಪಸ್ ಅಲ್ಲಿ. ನಿಮ್ಗೆ ಕ್ಲಾಸಸ್ಗಳು ನಡೆಯೋದು ಒಟ್ಟಿಗೆ, ಪ್ಲೇಸ್ಮೆಂಟ್ಗಳು ನಡೆಯೋದು ಒಟ್ಟಿಗೆ, ಈವನ್ ಏನು ಸಿಲೆಬಸ್ ಕೂಡ ಸೇಮ್, ಫ್ಯಾಕಲ್ಟೀಸು ಕೂಡ ಸೇಮ್. ಬಟ್ ಯಾರು ಏಡೆಡ್ ಸೀಟ್ ಅನ್ನ ತಗೊಂಡಿರ್ತಾರೆ ಅವ್ರದ್ದು ಏನು ಇದು ಕಡಿಮೆ ಇರುತ್ತೆ, ಏನು ರ್ಯಾಂಕ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಆದಷ್ಟು ಫೀಸ್ ಕಡಿಮೆ ಇರ್ಲಿಕ್ಕೆ ಟ್ರೈ ಮಾಡ್ತಾರೆ. ಏಡೆಡ್ ಕಾಲೇಜಲ್ಲಿ ಫೀಸ್ ಕಡಿಮೆ ಇರುತ್ತೆ. ಎನಿವೆ ಹೋಗ್ತಾ ಇರೋದು BMS ಗೆ. ಏಡೆಡ್ ಆದ್ರೆ ಫೀಸ್ ಕಡಿಮೆ ಆಗಿರುತ್ತೆ, ಅವ್ರ ರ್ಯಾಂಕ್ ಒಳ್ಳೆ ಬಂದವರು ಈ BMS ಅಲ್ಲಿ ಇರ್ತಾರೆ. ಓಕೆ, ಏಡೆಡ್ ಅಲ್ಲಿ ಫೀಸ್ ಕಡಿಮೆ ಇರುತ್ತೆ. BMS ಅಲ್ಲಿ ಏಡೆಡ್ ಇದೆ. ಇನ್ನೊಂದು BVV ಸಂಘ ಅಂತಿದೆ, ಅದು ಬಾಗಲಕೋಟೆಯಲ್ಲಿ ಬರುತ್ತೆ, ಅಲ್ಲೂ ಇದೆ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಕೂಡ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಇರೋದು ಒಂದೇ ಕ್ಯಾಂಪಸ್ ಅಲ್ಲಿ, ಸಪರೇಟ್ ಇಲ್ಲ. ಓನ್ಲಿ ಫೀಸ್ ಮಾತ್ರ ಡಿಫರೆನ್ಸ್, ದಟ್ಸ್ ಇಟ್. ಎವ್ರಿಥಿಂಗ್ ಇಸ್ ಸೇಮ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನದಲ್ಲಿದೆ, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿಯಲ್ಲಿದೆ ಅಥವಾ ಗುಲ್ಬರ್ಗ ಅಂತ ಕರೀತಾರೆ, ಅಲ್ಲಿದೆ. PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, PES ಯೂನಿವರ್ಸಿಟಿ ಅಲ್ಲ, ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಚ್ ಇಸ್ ಲೊಕೇಟೆಡ್ ಎಟ್ ಮಂಡ್ಯ. ಅದಾದ್ಮೇಲೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿದೆ. NIE ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. NIE ಅಲ್ಲಿ 2 ಕ್ಯಾಂಪಸ್ ಇದೆ, ನಾರ್ತ್ ಕ್ಯಾಂಪಸ್ ಮತ್ತೆ ಸೌತ್ ಕ್ಯಾಂಪಸ್ ಅಂತ. ಅದರಲ್ಲಿ ಒಂದು ಏಡೆಡ್ ಇದೆ, ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್. ಅದಾದ್ಮೇಲೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ನಿಮ್ದು ಏಡೆಡ್ ಅಂತಲ್ಲ, IIT ಮಾಡಲ್. IIT ಮಾಡಲ್ ಟೈಪ್ ಇರುವಂತ ಕರ್ನಾಟಕದ ಒಂದೇ ಒಂದು ಕಾಲೇಜ್ ಯಾವುದು ಅಂತ ಕೇಳಿದ್ರೆ UVC. ಓಕೆ, ಇದರಲ್ಲಿ ನೋಡಿ ನಿಮ್ಗೆ ಟಾಪ್ ಟಿಯರ್ ಅಲ್ಲಿ ಬರೋದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು, ಎರಡನೇದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒನ್ ಆಫ್ ದ ಬೆಸ್ಟ್ ಕಾಲೇಜು. ಮೂರನೇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜು. ಇವು 3 ಕಾಲೇಜ್ಗಳು ಕೂಡ, ಇವು 4 ಕಾಲೇಜ್ UVC, ಇವು 4 ಕಾಲೇಜ್ಗಳು ಕೂಡ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಬರುತ್ತೆ, ಇವು 4. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಶ್ರೀ ಜಯಚಾಮರಾಜೇಂದ್ರ ಮೈಸೂರು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ನೆನಪಿಟ್ಕೊಳ್ಳಿ, ಎಲ್ಲಾದು ಇರೋದು ಒಂದೇ ಕ್ಯಾಂಪಸ್ ಅಲ್ಲಿ. ಏಡೆಡ್ ಇರೋದು ಒಂದೇ ಕ್ಯಾಂಪಸ್, ಅನ್ಏಡೆಡ್ ಇರೋದು ಒಂದೇ ಕ್ಯಾಂಪಸ್. ಓನ್ಲಿ ದ ಡಿಫರೆನ್ಸ್ ಇಸ್ ಫೀಸ್, ದಟ್ಸ್ ಇಟ್. ಓಕೆ, ಅಂಬೇಡ್ಕರ್ ಕೂಡ ಫೀಸ್ ಡಿಫರೆನ್ಸ್ ಬರುತ್ತೆ. ಅದಾದ್ಮೇಲೆ ಇನ್ನು ಪ್ರೈವೇಟ್ ಯೂನಿವರ್ಸಿಟಿಗಳಿದೆ. ಪ್ರೈವೇಟ್ ಯೂನಿವರ್ಸಿಟಿಗಳು ಅಂತ ಹೇಳಿದ್ರೆ ಸಿಲೆಬಸ್ ಅವರೇ ಡಿಸೈನ್ ಮಾಡೋದು, ಫ್ಯಾಕಲ್ಟಿ ಕೂಡ ಅವ್ರದ್ದೇ. ಇದು ಪೇಪರ್ನ ಪೇಪರ್ನ ಕರೆಕ್ಷನ್ ಮಾಡೋದು ಅವರು, ಪೇಪರ್ನ ಪ್ರಿಪೇರ್ ಮಾಡೋದು ಅವರು. ಎವ್ರಿ ರೂಲ್ಸ್, ಪ್ರತಿ ಒಂದು ರೂಲ್ಸ್ ಅವರದ್ದೇ, ಎಲ್ಲ ಅವರದ್ದೇ. ಇವ್ರು ಯಾರು VTU ಅಂಡರ್ಲಿ ಬರೋದಿಲ್ಲ, ಯಾರ ಅಂಡರ್ಲು ಬರೋದಿಲ್ಲ, ಗೌರ್ಮೆಂಟ್ ಅಂಡರ್ ಬರೋದೇ ಇಲ್ಲ. ಸೊ ದೀಸ್ ಆಲ್ ಆರ್ ನೋನ್ ಆಸ್ ಪ್ರೈವೇಟ್ ಯೂನಿವರ್ಸಿಟಿ. ಇದರಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 24 ಕಾಲೇಜಸ್ಗಳು CET ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಆದಿಚುಂಚನಗಿರಿ ಮಂಡ್ಯ, ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರು, MIT ಯೂನಿವರ್ಸಿಟಿ ಬೆಂಗಳೂರು, CMR ಯೂನಿವರ್ಸಿಟಿ ಬೆಂಗಳೂರು, ದಯಾನಂದ ಸಾಗರ್ ಯೂನಿವರ್ಸಿಟಿ ಬೆಂಗಳೂರು,
ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬ್ಯಾಂಗ್ಳೂರು, GMIT ದಾವಣಗೆರೆ, GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು, ಕಾಜಾ ಬಂದನವಾಜ್ ಯೂನಿವರ್ಸಿಟಿ ಕಲಬುರ್ಗಿ, ಕಿಷ್ಕಿಂದ ಯೂನಿವರ್ಸಿಟಿ ದಟ್ ಈಸ್ ಬಳ್ಳಾರಿ ಹಾಸ್ಪಿಟಲ್ ಬರುತ್ತೆ, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್ ಹುಬ್ಳಿಯಲ್ಲಿ ಬರುತ್ತೆ, BVB, ಓಕೆ ಬೂಮ್ರೆಡ್ಡಿ ಅವರದ್ದು, MS ರುವಾಸ್ ಅಂದ್ರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಬೆಂಗಳೂರು, MVJ ಯೂನಿವರ್ಸಿಟಿ ಬ್ಯಾಂಗ್ಳೂರು. ಸೊ ಇದು MVJ ಯೂನಿವರ್ಸಿಟಿ ಬ್ಯಾಂಗ್ಳೂರು ಬರೋದಿಲ್ಲ. 1 ಸೆಕೆಂಡ್ ಸ್ಟೂಡೆಂಟ್ಸ್, 1 ಸೆಕೆಂಡ್, ಗಿವ್ ಮಿ 1 ಮಿನಿಟ್. ಓಕೆ, ಸಾರಿ, ಇದರಲ್ಲಿ MVJ ಯೂನಿವರ್ಸಿಟಿ ಬರೋದಿಲ್ಲ, ಸಾರಿ. ಇದು MVJ ಇದಕ್ಕೆ ಬರುತ್ತೆ, ನಮಗೆ ಮೈನಾರಿಟಿಯಲ್ಲಿ ಬರುತ್ತೆ. MVJ ಇಸ್ ನಾಟ್ ದೇರ್. PS ಯೂನಿವರ್ಸಿಟಿ, PS ಅಲ್ಲಿ 2 ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬರುತ್ತೆ, ರಿಂಗ್ ರೋಡ್ ಕ್ಯಾಂಪಸ್ ಬರುತ್ತೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬರುತ್ತೆ, ರೈ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬರುತ್ತೆ, ರೇವಾ ಯೂನಿವರ್ಸಿಟಿ ಬರುತ್ತೆ, RV ಯೂನಿವರ್ಸಿಟಿ ಬರುತ್ತೆ, ಸಪ್ತಗಿರಿ NPS ಯೂನಿವರ್ಸಿಟಿ ಬರುತ್ತೆ, ಶ್ರೀನಿವಾಸ್ ಯೂನಿವರ್ಸಿಟಿ ವಿಚ್ ಇಸ್ ಇನ್ ಮ್ಯಾಂಗ್ಳೂರು, ಶರಣಬಸವೇಶ್ವರ ಯೂನಿವರ್ಸಿಟಿ ಕಲಬುರ್ಗಿ, ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರು, ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಬರುತ್ತೆ, ವಿದ್ಯಾಶಿಲ್ಪ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಓಕೆ, ಮೋಸ್ಟ್ ಆಫ್ ದ ಬ್ಯಾಂಗ್ಳೂರ್ ಕಾಲೇಜಸ್ಗಳು ಯೂನಿವರ್ಸಿಟಿಗಳಲ್ಲಿ ಬರುತ್ತೆ. ಸರ್ ಏನು ಇದು ಡಿಫರೆನ್ಸ್ ಏನು? ಫೀಸ್ ಅಲ್ಲಿ ಡಿಫರೆನ್ಸ್ ಇದೆಯಾ ಸರ್? ಇಲ್ಲ. ಫೀಸ್ ಅಲ್ಲಿ ಏನು ಡಿಫರೆನ್ಸ್ ಬರುತ್ತೆ ಕೇಳಿದ್ರೆ, ಗೌರ್ಮೆಂಟ್ಗೆ ಏನು ಫೀಸ್ ಅನ್ನ ಪೇ ಮಾಡ್ತೀರಾ ಅದು ಎಲ್ಲದಕ್ಕೂ ಸೇಮ್. ಕಾಲೇಜಿಗೆ ಹೋದಾಗ ನಿಮ್ಗೆ ಏಡೆಡ್ ಕಾಲೇಜಲ್ಲಿ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು 20,000 ಎಕ್ಸ್ಟ್ರಾ ತಗೊಂಡ್ರೆ, ಯೂನಿವರ್ಸಿಟಿಗಳಲ್ಲಿ ಒಂದು ಯೂನಿವರ್ಸಿಟಿ ಫೀಸ್ ಅಂತ ಒಂದು 10,000 ಎಕ್ಸ್ಟ್ರಾ ತಗೊಳ್ಬಹುದು. ಇಟ್ ಡಿಪೆಂಡ್ಸ್. ಓಕೆ, ಅದಕ್ಕೆ ನಾನು ಎಲ್ಲಾ ಟೈಮಲ್ಲೂ ಫೀಸ್ ಅಪ್ ಟು 1,50,000 ಅಂತ ಹೇಳೋದು ಅದಕ್ಕೋಸ್ಕರ. ಯೂನಿವರ್ಸಿಟಿಗಳಲ್ಲಿ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ, ಅವಾಗ ನಿಮ್ಗೆ ಏಡೆಡ್ ಇರ್ಬೋದು, ಅನ್ಏಡೆಡ್ ಇರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು 10,000 15,000 ಎಕ್ಸ್ಟ್ರಾ ಯೂನಿವರ್ಸಿಟಿ ಫೀಸ್ ಆಗಿ ತಗೊಳ್ತಾರೆ, ಅಥವಾ ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅಂತ ತಗೊಳ್ತಾರೆ ಅಷ್ಟೇ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದು ಯಾವ ಯೂನಿವರ್ಸಿಟಿಗಳಲ್ಲಿ ನಿಮ್ಗೆ SNQ ಕೋಟಾ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಲ್ಲೂ ಕೂಡ ನಿಮ್ಗೆ SNQ ಕೋಟಾದ ಅವೈಲೇಬಿಲಿಟಿ ಇರೋದಿಲ್ಲ. ನೀವು SNQ ಕೋಟಾಗೆ ಟ್ರೈ ಮಾಡ್ತಾ ಇದ್ರೆ ಈ ಕಾಲೇಜಸ್ ಗಳನ್ನ ಇಡಬೇಕು, ಬಟ್ ಎಲ್ಲಿ ಇಡಬೇಕು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅದನ್ನ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ನಾನು ಹೇಳಿ ಕೊಡ್ತೇನೆ, ಸರಿನಾ? ಅದಾದ್ಮೇಲೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳು, ಅದರಲ್ಲಿ 2 ನಮ್ಮ KCT ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಒಂದು ಗಾಂಧಿ ಇನ್ಸ್ಟಿಟ್ಯೂಟ್, ಗೀತಮ್ ಅಂತ ಕರೀತಾರೆ, ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಗೀತಮ್ಮ ಬೆಂಗಳೂರಲ್ಲಿ ಬರುತ್ತೆ, ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ಇನ್ನು ಸದ್ಯದಲ್ಲಿ ಅವುಗಳು ಯೂನಿವರ್ಸಿಟಿ ಆಗುತ್ತೆ. ಯೂನಿವರ್ಸಿಟಿಗಳಾದ್ರೆ KCT ಪಾರ್ಟಿಸಿಪೇಟ್ ಮಾಡಬಹುದು, ಮಾಡದೇನೆ ಇರ್ಬೋದು, ದಟ್ಸ್ ಲೆಫ್ಟ್ ಟು ದೆಮ್. ನೆಕ್ಸ್ಟ್, ಅನ್ಏಡೆಡ್ ಮೈನಾರಿಟಿ ಕಾಲೇಜ್ಗಳಂತ ಬರುತ್ತೆ. ಮೈನಾರಿಟಿ ಅಂತ ಹೇಳಿದ್ರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಮೈನಾರಿಟಿ ಇರ್ಬೋದು, ಕ್ರಿಶ್ಚಿಯನ್ ಮೈನಾರಿಟಿ ಇರ್ಬೋದು, ಅಥವಾ ಬೌದ್ಧ, ಈ ತರ ಮೈನಾರಿಟಿ ರಿಲಿಜಿಯಸ್ ಇದೆಯಲ್ಲ ಅದು ಬಿಟ್ಟರೆ ನಿಮ್ಗೆ ಲಿಂಗ್ವೆಸ್ಟಿಕ್ ಮೈನಾರಿಟಿ, ನೀವೀಗ ತುಳು ಲಿಂಗ್ವೆಸ್ಟಿಕ್ ಇರ್ಬೋದು, ತಮಿಳ್ ಇರ್ಬೋದು, ಈ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ನಿಮ್ಗೆ ಮೈನಾರಿಟಿ ಮೇಲೆ ಕೆಲವೊಂದು ಕಾಲೇಜಸ್ಗಳಿದೆ, ಆಯ್ತಾ? ಸೊ ಇದರಲ್ಲಿ ನೋಡಿ, ಕಮ್ಯುನಿಟಿ ರಿಸರ್ವೇಶನ್ ಇರುತ್ತೆ, ಪ್ಲಸ್ ಲಿಂಗ್ವೆಸ್ಟಿಕ್ ರಿಸರ್ವೇಶನ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿಷ್ಟು ಕಾಲೇಜ್ಗಳಿದೆ ನೋಡಿ, 14 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. AJ ಅನ್ನೋದು ಮ್ಯಾಂಗ್ಳೂರಲ್ಲಿದೆ, ಅಂಜುಮಾನ್ ಅನ್ನೋದು ಭಟ್ಕಳದಲ್ಲಿದೆ, ಬ್ಯಾರಿಸ್ ಅನ್ನೋದು ಮ್ಯಾಂಗ್ಳೂರಲ್ಲಿದೆ, ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಇರೋದು ಹಾಸನದಲ್ಲಿ, ಕೆನರಾ ಕಾಲೇಜು ದಕ್ಷಿಣ ಕನ್ನಡದಲ್ಲಿ ಇರೋದು ಬಂಟ್ವಾಳದಲ್ಲಿ, ದಟ್ ಇಸ್ ಮ್ಯಾಂಗ್ಳೂರ್ ಓನ್ಲಿ. ಗೌಶಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಮನಗರದಲ್ಲಿ ಇರೋದು, ಗುರುನಾನಕ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಟ್ ಇಸ್ ಬೀದರ್ ಅಲ್ಲಿ ಇದೆ, HKBK ಬ್ಯಾಂಗ್ಳೂರಲ್ಲಿದೆ, KCT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿಯಲ್ಲಿದೆ, MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿದೆ, ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿದೆ, SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆಯಲ್ಲೂ ಇದೆ, ಅಂಡ್ ದಕ್ಷಿಣ ಕನ್ನಡದಲ್ಲೂ ಇದೆ. ಅಂದ್ರೆ ಐ ಮೀನ್ ಉಜಿರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಇನ್ನೊಂದು ಧಾರವಾಡದಲ್ಲೂ ಇದೆ, ಆಯ್ತಾ? ಅದಾದ್ಮೇಲೆ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಮ್ಯಾಂಗ್ಳೂರು, ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಇದೆಲ್ಲದು ಮೈನಾರಿಟಿ ಕಾಲೇಜ್ಗಳು, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವೆಸ್ಟಿಕ್ ಮೈನಾರಿಟಿ. ಅವರಿಗೆ ಇಂತಿಷ್ಟು ರಿಸರ್ವೇಶನ್ ಅಂತ ಇರುತ್ತೆ. ಕ್ಯಾಟಗರಿ 2 ಅಂತ ಬರ್ತಾರೆ, ಅವರಿಗೆ ಇಂತಿಷ್ಟು ರಿಸರ್ವೇಶನ್ಸ್ ಅಂತ ಇರುತ್ತೆ. ಓಕೆ, ಸೊ ಯಾರ್ಯಾರು ನೀವು ಲಿಂಗ್ವೆಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿನ ಕ್ಲೈಮ್ ಮಾಡ್ತಾ ಇದ್ದೀರಾ, ತುಳು ರಿಲಿಜಿಯಸ್ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಅಥವಾ ನೀವು ಮುಸ್ಲಿಂ ಮೈನಾರಿಟಿ ಇರ್ಬೋದು, ಕ್ರಿಶ್ಚಿಯನ್ ಮೈನಾರಿಟಿ ಇರ್ಬೋದು, ನೀವು ಯಾರ್ಯಾರು ಮೈನಾರಿಟಿನ ಕ್ಲೈಮ್ ಮಾಡ್ತೀರಿ, ಈ ಕಾಲೇಜಲ್ಲಿ ನಿಮಗೆ ಒಂದು 20 to 30% ರಿಸರ್ವೇಶನ್ ಇರುತ್ತೆ, 30% ಇರುತ್ತೆ. ಓಕೆ, ಇದಿಷ್ಟು ಮೈನಾರಿಟಿ ಕಾಲೇಜ್. ಉಳಿದಿರೋ ಎಲ್ಲಾ ಕಾಲೇಜಸ್ಗಳು ನಾನು ಮೊದಲೇ ಓವರ್ ವ್ಯೂ ಅಲ್ಲಿ ಹೇಳಿದ್ದೆ ನೋಡಿ, ಇದೆಲ್ಲ 147 ಕಾಲೇಜಸ್ಗಳು ಅನ್ಏಡೆಡ್ ಪ್ರೈವೇಟ್ ಕಾಲೇಜಸ್ಗಳು. ಈಗ RV ಇರ್ಬೋದು, ಆಚಾರ್ಯ ಇರ್ಬೋದು, MS ರಾಮಯ್ಯ ಇರ್ಬೋದು, BMSC ಅಲ್ಲಿ ಅನ್ಏಡೆಡ್ ಇದೆ, BIT ಅಲ್ಲಿ ಅನ್ಏಡೆಡ್. ಅದಾದ್ಮೇಲೆ ನಿಮ್ದು PS ಆಗೋದಿಲ್ಲ ಬಿಡಿ. ದೆನ್ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದು ಮೈನಾರಿಟಿನೂ ಆಗುತ್ತೆ, ಅನ್ಏಡೆಡ್ ಆಗುತ್ತೆ. ಓಕೆ, ಸೊ ಇದೆಲ್ಲದು ಕೂಡ ಅನ್ಏಡೆಡ್ ಕಾಲೇಜಸ್ಗಳು. ಈಗ ಫೀಸ್ ಸ್ಟ್ರಕ್ಚರ್ ನ ನೋಡ್ಲಿಕ್ಕೆ ಹೋದ್ರೆ, ಸರ್ ಇದೆಲ್ಲ ಕಾಲೇಜ್ಗಳ ಬಗ್ಗೆ ಹೇಳಿದ್ರ, ಏನು ಫೀಸ್ ಸ್ಟ್ರಕ್ಚರ್? ಫಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಫೀಸ್ ಎಷ್ಟಿರುತ್ತೆ ಕೇಳಿದ್ರೆ 44,200 rupees ಇರುತ್ತೆ. ಯಾವುದೇ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ, ನಾನು ಹೇಳಿರುವಂತ ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, ಗೌರ್ಮೆಂಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ್ರೆ 44,200. ಅದು ಹಾಸನದಾಗಿರ್ಲಿ, ಅಥವಾ ಮೈಸೂರಿದಾಗಿರ್ಲಿ, ಕಲಬುರ್ಗಿದಾಗಿರ್ಲಿ, ಬ್ಯಾಂಗ್ಳೂರಿದಾಗಿರ್ಲಿ, ಯಾವುದಕ್ಕೆ ಹೋದ್ರು 44,200 ಪರ್ ಇಯರ್ ಫೀಸ್.
ಆಮೇಲೆ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಅಂದ್ರೆ PMSC ಬಗ್ಗೆ ಹೇಳಿದೆ ನಾನು, NIE ಬಗ್ಗೆ ಹೇಳಿದೆ, JC ಬಗ್ಗೆ ಹೇಳಿದೆ, ಆಮೇಲೆ ಮತ್ಯಾವುದು ಹೇಳಿದೆ, ಅಂಬೇಡ್ಕರ್ ಬಗ್ಗೆ ಹೇಳಿದೆ, ಏಡೆಡ್ ಕಾಲೇಜಸ್ಗಳ ಬಗ್ಗೆ ಹೇಳಿದೆ ನೋಡಿ. ಆ ಕಾಲೇಜಲ್ಲಿ ನಿಮ್ಗೆ ಏಡೆಡ್ ಕೋರ್ಸ್ಗಳಾದ್ರೆ ಫೀಸ್ 44,200. ಇನ್ನು ಯೂನಿವರ್ಸಿಟಿ ಆಫ್ UVC ಒಂದೇ ಒಂದು IIT ಮಾಡಲ್ ಇರೋದು UVC, ಅದರ ಫೀಸ್ ಬಂದ್ಬಿಟ್ಟು 49,600 ರುಪೀಸ್. ಯಾರಿಗೆ? ಯಾವುದೇ ಕ್ಯಾಟಗರಿ ಆಗಿರ್ಲಿ ನಿಮಗೆ. ಅದು ಬಿಟ್ರೆ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳು ನಾನು ಹೇಳಿದೆ, VTU ಮೈಸೂರಲ್ಲಿದೆ, VTU ಬೆಳಗಾವಿಯಲ್ಲಿ 2 ಇದೆ. VTU ಕಾಲೇಜಸ್ಗಳ ಬಗ್ಗೆ ಹೇಳಿದ್ದೇನೆ ಆಲ್ರೆಡಿ ನಿಮ್ಗೆ. ಇಲ್ಲಿದೆ ನೋಡಿ, ಗೌರ್ಮೆಂಟ್ ಕಾಲೇಜಸ್ ಕೆಳಗಡೆ ನಾನು ನಿಮಗೆ VTU ಕಾಲೇಜಸ್ಗಳ ಬಗ್ಗೆ ಹೇಳಿದ್ದೇನೆ. ಇದಿಷ್ಟು ಇದೆ, ಬೆಳಗಾವಿಯಲ್ಲಿ 2 ಇದೆ, ಕಲಬುರಗಿಯಲ್ಲಿದೆ, ಮೈಸೂರಲ್ಲಿದೆ, ಚಿಂತಾಮಣಿಯಲ್ಲಿದೆ. ಈ ಕಾಲೇಜ್ಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ನೋಡಿ. ಇಂಥ ಕಾಲೇಜ್ಗಳಲ್ಲಿ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ VTU ಕಾನ್ಸ್ಟಿಟ್ಯೂಯೆಂಟ್ ಅಲ್ಲಿ 1,02,410. ಕರೆಕ್ಟ್ ನೆನಪಿಟ್ಕೊಳ್ಳಿ. ಇದು ಹೈಯರ್ ಫೀಸ್ ಅಂತ ಒಂದು 2 ಕಾಲೇಜ್ ಇದೆ. ಆ 2 ಕಾಲೇಜು, ಬಟ್ ನಾನು ಇಲ್ಲಿ ಮೇಲ್ಗಡೆ ಹೇಳಿರೋ ಕಾಲೇಜ್ಗೆ ಫೀಸ್ 20,610. ಇದ್ರ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತಾರೆ. ನೀವು 30,000 to 40,000 ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು, ಸರಿನಾ? ಇದು 2 ಕಾಲೇಜಲ್ಲಿ ಮಾತ್ರ, ಹೈಯರ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳು 2 ಮಾತ್ರ. ಇದು ಯಾವುದು ಅಲ್ಲ, ಬೆಳಗಾವಿಯಲ್ಲೆಲ್ಲ 20,000 to 30,000 ಅಷ್ಟೇ. ಇಲ್ಲಿ ನಾನು ಬೆಳಗಾವಿ ಕಾಲೇಜಸ್ಗಳ ಬಗ್ಗೆ ಹೇಳಿದೆ ನೋಡಿ. ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಇದೆಲ್ಲ ಕಾಲೇಜಸ್ ಅಲ್ಲಿ ನಿಮ್ಗೆ 20,000 to 30,000. ದಟ್ಸ್ ಇಟ್. ಯಾವುದು VTU ಕಾಲೇಜಸ್ಗಳಲ್ಲಿ, ಸರಿನಾ? 2 ಕಾಲೇಜ್ ಹೈಯರ್ ಫೀಸ್ ಅನ್ನು ತಗೊಳ್ಳುವಂತ 2 ಕಾಲೇಜ್ ಇದೆ. ಅದಾದ್ಮೇಲೆ ಟೈಪ್ 1 ಅನ್ಏಡೆಡ್ ಕಾಲೇಜಸ್ಗಳು, RV, ಆಚಾರ್ಯ, BMSC ಅನ್ಏಡೆಡ್, MS ರಾಮಯ್ಯ ಅನ್ಏಡೆಡ್, ಇದೆಲ್ಲ ಅನ್ಏಡೆಡ್, BIT ಅನ್ಏಡೆಡ್, ನ್ಯೂ ಹೊರೈಸನ್ ಅನ್ಏಡೆಡ್, ದೆನ್ ಮತ್ತೆ ಯಾವ್ದಿದೆ, ತುಂಬಾ ಕಾಲೇಜಸ್ಗಳಿದೆ. RVIT ಇರ್ಬೋದು, BMSIT ಇರ್ಬೋದು, ಇದೆಲ್ಲ ಅನ್ಏಡೆಡ್ ಕಾಲೇಜಸ್ಗಳು. ಇಲ್ಲೆಲ್ಲ ನಿಮ್ಗೆ ಫೀಸ್ 1,12,410. ಇದ್ರ ಮೇಲ್ಗಡೆ ಒಂದು 20,000 to 30,000 ಎಕ್ಸ್ಟ್ರಾ ತಗೊಳ್ತಾರೆ. ಸೊ ಅಪ್ ಟು 1,50,000 ವರ್ಸ್ಟ್ ಕೇಸ್, ಆಯ್ತಾ? ಎವ್ರಿ ಇಯರ್ ಇದ್ರ ಮೇಲೆ 10% ಇನ್ಕ್ರೀಸ್ ಆಗುತ್ತೆ. ಅದಾದ್ಮೇಲೆ ಕಾಲೇಜಲ್ಲಿ ಎಕ್ಸ್ಟ್ರಾ ತಗೊಳ್ತಾರೆ. ಅದೆಲ್ಲದನ್ನು ಸೇರಿ ನಾನು ನಿಮ್ಗೆ ವರ್ಸ್ಟ್ ಕೇಸ್ ಹೇಳ್ತಾ ಇರೋದು 1,50,000, ಆಯ್ತಾ? ಇನ್ನು ಟೈಪ್ 2 ಅನ್ಏಡೆಡ್ ಕಾಲೇಜಸ್ಗಳು ಯಾವುದು? ಮೈನಾರಿಟಿ. ನಾನು ಮೈನಾರಿಟಿ ಹೇಳಿದೆ ನೋಡಿ, MVG ಹೇಳಿರ್ಬೋದು, ನ್ಯೂ ಹೊರೈಸನ್ ಹೇಳಿರ್ಬೋದು, ಸೈಂಟ್ ಜೋಸೆಫ್ ಹೇಳಿರ್ಬೋದು, ಕಾಲೇಜ್ ಹೇಳಿರ್ಬೋದು, ಗೌಶಿಯಾ ಹೇಳಿರ್ಬೋದು, ಅಂಜುಮಾನ್ ಇರ್ಬೋದು, AJ ಇರ್ಬೋದು, ಇಲ್ಲೆಲ್ಲ 1,21,610. ಅದಾದ್ಮೇಲೆ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ 1,12,410. ಅದ್ರ ಮೇಲ್ಗಡೆ ಒಂದು 30,000 ಅಂತ ಅನ್ಕೊಂಡ್ರು, ಅಪ್ ಟು 1,50,000. ಅದೇ ನಿಮ್ಗೆ ಎಲ್ಲಾ ಕಾಲೇಜಲ್ಲಿ, ಇಲ್ಲಿ ಹೇಳಿರೋ ಎಲ್ಲಾ ಕಾಲೇಜಲ್ಲಿ ನಿಮ್ಗೆ SNQ ಕೋಟ್ ಆದ್ರೆ ನಿಮ್ಮ ಫೀಸ್ ಇಷ್ಟೇ, 20,000 ಇಂದ 40,000 ಇನ್ ಬಿಟ್ವೀನ್ ಇರುತ್ತೆ. ಇದ್ರ ಮೇಲ್ಗಡೆ ಹೋಗೋದಿಲ್ಲ. ವೆರಿ ಇಂಪಾರ್ಟೆಂಟ್, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ SNQ ಕೋಟ ಇಲ್ಲ. ವೆರಿ 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 ಇಂಪಾರ್ಟೆಂಟ್. ಪ್ರೈವೇಟ್ ಯೂನಿವರ್ಸಿಟಿಗಳನ್ನ ಹಾಕೊಂಡು ನನಗೆ SNQ ಕೋಟ ಬೇಕಂದ್ರೆ ಸಿಗೋದಿಲ್ಲ. ಉಳಿದಿರೋ ಯಾವುದೇ ಕಾಲೇಜಲ್ಲೂ ನಿಮ್ಗೆ SNQ ಕೋಟ ಆದ್ರೆ ಫೀಸ್ ಈಸ್ 20,000 ಇಂದ ಅಪ್ ಟು 40,000 ಅಂತ ಅನ್ಕೊಳ್ಬಹುದು ಅಷ್ಟೇ. ಓಕೆ, ಅದ್ ಬಿಟ್ರೆ SC/ST ಸ್ಟೂಡೆಂಟ್ಸ್ ಗಳಿಗೆ ಆಕ್ಚುಲಿ ಫೀಸ್ 0. ಅದು ನಿಮ್ಗೆ ಏನಾಗತ್ತಂತ ಕೇಳಿದ್ರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಾಲೇಜ್ ಅವ್ರು ಹೇಳ್ತಾರೆ, ಇವಾಗ ನೀವು ಫೀಸ್ ಅನ್ನ ಪೇ ಮಾಡಿ, ಅದಾದ ನಂತರ ನಿಮ್ಗೆ SSP ಸ್ಕಾಲರ್ಶಿಪ್ ಬಂದಾದ್ಮೇಲೆ ನಾವು ಹೇಳ್ತೇವೆ, ಅದರಿಂದ ನೀವೇ ತಗೊಳ್ಳಿ ಅಂತ ಹೇಳ್ತಾರೆ. ಕೆಲವೊಂದು ಕಾಲೇಜ್ ಹೇಳ್ತಾರೆ SSP ಸ್ಕಾಲರ್ಶಿಪ್ ಬಂದಾದ್ಮೇಲೆ ನಮ್ಗೆ ಪೇ ಮಾಡಿ ಅಂತ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದಿ ಕಾಲೇಜ್, ಸರಿನಾ? ಸೊ ಅದ್ರದ್ದು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ನಾನು ಮುಂದೆ, ನೀವು ನಂದು ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ನೀವು ಏನು ಮಾಡಬೇಕು ಎಲ್ಲದನ್ನು ನಾನು ಹೇಳ್ತೇನೆ. ಓಕೆ, ಸೊ ಇದಿಷ್ಟು ಫೀಸ್ಗಳ ಬಗ್ಗೆ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಅಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ 10,000 ಎಕ್ಸ್ಟ್ರಾ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದು ಕಾಲೇಜಲ್ಲಿ ಇನ್ನೂ ಎಕ್ಸ್ಟ್ರಾ ತಗೊಳ್ತಾರೆ, ಡೆವಲಪ್ಮೆಂಟ್ ಫೀಸ್ ಅದು ಇದು ಅಂತ ಅಪ್ ಟು ಒಂದು 20,000 ತಗೊಳ್ಬಹುದು. ವರ್ಸ್ಟ್ ಕೇಸ್ 1,50,000. ದಟ್ಸ್ ಇಟ್, ಸರಿನಾ? ಸೊ ಇದಿಷ್ಟು ಫೀಸ್ ಸ್ಟ್ರಕ್ಚರ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳಿದ್ದೇನೆ, ಸರಿನಾ? ಅದೇ ರೀತಿ ಯಾರಿಗಾದ್ರೂ ನಮ್ಮ ಏಕಲವ್ಯ 3.0 ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು 100% ಹೇಳ್ತೇನೆ, ಕರ್ನಾಟಕದಲ್ಲಿ ಯಾರು ಕೂಡ ಇಷ್ಟು ಒಳ್ಳೆ ಕೌನ್ಸಿಲಿಂಗ್ ಅನ್ನು 100% ಕೊಡೋದಿಲ್ಲ. ಯಾಕೆ ಕೇಳಿದ್ರೆ, ನಾನು ಎಲ್ಲಾ ಕಾಲೇಜಿಗೂ ವಿಸಿಟ್ ಮಾಡಿಕೊಂಡು ಇನ್ಸೈಡರ್ ಇನ್ಫಾರ್ಮೇಶನ್ ತಗೊಂಡು ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿ ಅವರ ನಿಜವಾದ, ನೀವು ಕಾಲೇಜಿಗೆ ಹೋದಲ್ಲೂ ನಿಮ್ಗೆ ಗೊತ್ತಾಗೋದಿಲ್ಲ. ಸ್ಟೂಡೆಂಟ್ಸ್ ಗಳಿಗೆ ನೀವು ಕಾಲೇಜಿಗೆ ಹೋಗ್ತೀರಾ ಅಡ್ಮಿಷನ್ ಮಾಡ್ಲಿಕ್ಕೆ, ಅಲ್ಲೂ ನಿಮ್ಗೆ ಗೊತ್ತಾಗೋದಿಲ್ಲ ಈ ಕಾಲೇಜ್ಗಳು ಇದೇ ಇದೆ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ. ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ, ಓ ಈ ಕಾಲೇಜ್ ಅವ್ರು ಹೇಳಿರೋದು ಎಲ್ಲ ವಿಷಯಗಳು ಸರಿ ಇಲ್ಲ, ಇವ್ರ ವೆಬ್ಸೈಟ್ ಅಲ್ಲಿ ಇರೋದು ಸರಿ ಇಲ್ಲ ಅನ್ನೋದು ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಇದು ನಿಮ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅಂತಿದ್ರೆ ನಮ್ಮ ಇದಕ್ಕೆ ಕೌನ್ಸಿಲಿಂಗ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ದು ಇನ್ನೊಂದು ಮೇನ್ ಚಾನಲ್ ಇದೆ, ಅದ್ರದ್ದು ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಜಾಯ್ನ್ ಆಗ್ಬಹುದು, ಸರಿನಾ? ನಾನು ನಿಖಿಲೇಶ್. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ವ್ಯಾಲ್ಯೂ ಆಡೆಡ್ 100% ವ್ಯಾಲ್ಯೂ ಆಡೆಡ್ ಕಂಟೆಂಟ್ ನಾನು ಕೊಡ್ತಾ ಇರ್ತೇನೆ. ಇದು ನಿಮಗೆ ಆನ್ ಟೈಮ್ ರೀಚ್ ಆಗ್ತಾ ಇರತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.